ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಜಶಿಕಾಸ್ ವ್ಲಾಗ್. ಇವತ್ತು ನಾನು ಇನ್ನೊಂದು ಈಸಿಯಾಗಿರುವಂತಹ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಗೋಧಿ ದೋಸೆನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫಸ್ಟಿಗೆ ಈಗ ನೋಡ್ಕೊಂಬಿಡೋಣ. ಅದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ರವೆ ತೊಗೊಂಡಿದ್ದೀನಿ, ಚೂರು ಸೋಡಾ ಪುಡಿ ಮತ್ತು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು. ಇವಿದ್ದಷ್ಟು ಐಟಮ್ ಇದ್ದರೆ ಸಾಕು, ನಾವು ಬೇಗನೆ ಮಾಡ್ಕೊಂಬಿಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಪಾತ್ರೆ ತೊಗೊತಾ ಇದ್ದೀನಿ. ಅದಕ್ಕೆ 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ಪು ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ರವೆ, ಸ್ವಲ್ಪ ಟೇಸ್ಟಿಗೆ ಬೇಕಾದಷ್ಟು ನೋಡ್ಕೊಂಡು ಉಪ್ಪು, ಲಾಸ್ಟಿಗೆ ಸೋಡಾ ಪುಡಿ ಒಂಚೂರು. ಇವಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಫಸ್ಟಿಗೆ ಕೈಯಿಂದನೇ ನೀಟಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಂದಿದು ಹೊಸ ಚಾನಲ್ಲು, ನಾನು ಸ್ಟಾರ್ಟ್ ಮಾಡಿರೋದು ಜಶಿಕಾಸ್ ವ್ಲಾಗ್ ಅಂತೇಳಿ. ನಿನ್ನೆ ಒಂದು ಫಸ್ಟ್ ವೀಡಿಯೋನ ಹಾಕಿದ್ದೆ, ಅದೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎವ್ರಿಡೇ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋಂಥ ವೀಡಿಯೋಸು ಎವ್ರಿಡೇ ನಿಮಗೆ ನೋಟಿಫಿಕೇಷನಲ್ಲಿ ಗೊತ್ತಾಗುತ್ತೆ. ಸೊ ಈಸಿಯಾಗಿ ವ್ಯೂ ಮಾಡ್ಬೋದು. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು ಸ್ವಲ್ಪ ಜಿಗಿ ಅಲ್ವಾ, ಅದು ಗಂಟಾಗಿ ಉಳ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಮೂತಾಗೆ ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಇಷ್ಟ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಬಿಟ್ಟರೆ ಅದರಲ್ಲಿರುವಂಥ ಗಂಟುಗಳಿನ್ನ ಚಿಕ್ಕ ಪುಟ್ಟ ಗಂಟುಗಳೆಲ್ಲ ಒಡ್ಕೊಳ್ಳುತ್ತೆ. ಸೊ ಇದಕ್ಕೊಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಡೋಣಂತೆ, ಒಂದು 10 ಮಿನಿಟ್ಸ್. ಒಂದು 10 ಮಿನಿಟ್ಸ್ ಆಗಿದೆ ನೋಡಿ. ಗೋಧಿ ಹಿಟ್ಟು ಇವಾಗ ಈ ಹದಕ್ಕೆ ಬಂದಿದೆ, ಯಾವುದು ಗಂಟುಗಳಿಲ್ಲ ನೋಡಿ. ದೋಸೆ ಬ್ಯಾಟರ್ ಥರ ಆಗಿದೆ. ಈ ಕಡೆ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಕಾದಿದೆ, ದೋಸೆ ಹಾಕೊಂಬಿಡೋಣ. 1 ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅಂಟ್ಕೊಳ್ಳಲ್ಲ. ಗೋಧಿ ದೋಸೆ ಅನ್ನೋದೇ ಗೊತ್ತಾಗೋದಿಲ್ಲ. ಮಸಾಲ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಕಾಣ್ತಾ ಇದೆ. ಹಾಗೆ ಹಾಕ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ. ನೋಡಿ, ಈಸಿಯಾಗಿ ಎದ್ದೊಳುತ್ತೆ, ಹಂಚಿಗೂ ಕೂಡ ಅಂಟ್ಕೊಳ್ಳಲ್ಲ. ಕಲರ್ ನೋಡಿ, ಸೇಮ್ ಮಸಾಲೆ ದೋಸೆ ಥರನೇ ಅನ್ನಿಸ್ತಾ ಇದೆ. ಇದಾಗಿದೆ, ಇವಾಗ ತೆಗೆದಿಟ್ಕೊಂಬಿಡೋಣ. ಗರಿ ಗರಿಯಾದ ಗೋಧಿ ದೋಸೆ ರೆಡಿ ಆಗಿದೆ. ಅದ್ರ ಜೊತೆ ಕಾಂಬಿನೇಷನ್ ಅಂತೇಳಿ ನಾನು ಚಿಕನ್ ಕರಿ ಮಾಡಿದ್ದೀನಿ. ಆ ಚಿಕನ್ ಕರಿ ರೆಸಿಪಿನ ನಾನು ಇನ್ನೊಂದು ದಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ಈ ಚಿಕನ್ ಕರಿಗೂ ಗೋಧಿ ದೋಸೆಗೂ ಸಖತ್ತು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆ, ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನಾನು ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಸ್ಟಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಹಾಕೋಂಥ ಎವ್ರಿಡೇ ವೀಡಿಯೋಸು ನಿಮಗೆ ಈಸಿಯಾಗಿ ವ್ಯೂ ಆಗಬೇಕು, ಶೋ ಆಗಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದರಿಂದ ಈಸಿಯಾಗಿ ನೀವು ವ್ಯೂ ಮಾಡ್ಬೋದು. ಇದೇ ರೀತಿಯಾಗಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಎವ್ರಿಡೇ ನಾನು ಹಾಕೋ ವೀಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.